ಮೋದಿನೇ ಬರ್ಬೇಕು. ಮೋದಿ ಇಲ್ಲಂದ್ರೆ ನಮ್ಮ ದೇಶ ಹೋದಂಗೇನೆ. ರಾಹುಲ್ ಗಾಂಧಿಗೆ ಚಾನ್ಸ್ ಕೊಟ್ಟರು ಒಳ್ಳೆಯದಂತ ಕಾಣುತ್ತೆ. ನಮ್ಮ ದೇಶವನ್ನು ಯಾರು ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾರೆ, ದೇಶದ ಮೇಲೆ ಯಾರಿಗೆ ಪ್ರೀತಿ ಇದೆ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಎಷ್ಟು ತನಕ ನಾವು ನೋಡಿದ್ರೆ ನಮ್ಮ ನರೇಂದ್ರ ಮೋದಿ ಅವರೇ ಆಗ್ಬೋದಂತ ನಮ್ಮ ಅನಿಸಿಕೆ. ನಾವು ಈ ಸಲ ಮೋದಿಯವರ ಅಂತ ಮೋದಿನೇ ಪ್ರಧಾನಿ ಮಾಡಬೇಕು. ನಾವು ಮುಂದೆ ಪ್ರಧಾನಮಂತ್ರಿ ಮೋದಿ ಅವರನ್ನು ನೋಡಿ ಬಯಸ್ತೇವೆ. ಯಾಕಾಗಿ? ಅವ್ರು ಮಾಡುವಂತ ನಮ್ಮ ದೇಶಕ್ಕೆ ಮಾಡೋದು ಒಂದೊಂದು ಕೆಲಸಕ್ಕೆ ನೋಡಿ ಅವರನ್ನ ಮತ ಹಾಕಿ ನಾವು ಮುಂದೆ ಮಾಡಬೇಕಂತ ನಮ್ಗೆ ಆಸೆ ಉಂಟು. ನಾವು ಮಾಡ್ತಿದ್ದೇವೆ, ಆಗ್ಲೇಬೇಕು. ರಾಹುಲ್ ಗಾಂಧಿ ಬೇಡ? ರಾಹುಲ್ ಗಾಂಧಿ ಇಲ್ಲ, ಅವರಿಗೆ ಅನುಭವ ತುಂಬಾ ಕಡಿಮೆ ಉಂಟು. ರಾಹುಲ್ಗೆ ನಮ್ಮ ಅಭಿಪ್ರಾಯ ಅಲ್ಲ, ಇಡೀ ದೇಶದ ಅಭಿಪ್ರಾಯ ಅವರಿಗೆ ಅನುಭವ ಕಮ್ಮಿ ಉಂಟು. ಆದ್ರಿಂದ ನಮ್ಗೆ ಪ್ರಧಾನಮಂತ್ರಿ ಅನುಭವ ಇದ್ದವರು ಬೇಕು ನಮಗೆ. ಆದ್ರೆ ನಮ್ಮ ಅಭಿಪ್ರಾಯ ಮೋದಿ ಅವರೇ ನಮ್ದು ಪ್ರಧಾನಮಂತ್ರಿ ಆಗ್ಬೇಕಂತ ನಮ್ದು ಅಭಿಪ್ರಾಯ. ನಮ್ದು ಮೋದಿ ಅವರೇ. ಯಾಕಾಗಿ ಸರ್? ಅಂತ ಒಂದು ವ್ಯಕ್ತಿ ಬೇಕು ಈ ಭಾರತದಲ್ಲಿ, ಅಂತ ಒಂದು ವ್ಯಕ್ತಿ ಬೇಕು. ರಾಹುಲ್ ಗಾಂಧಿ ಅಷ್ಟೊಂದು ಬೆಳವಣಿಗೆ ಕೂಡ ಇಲ್ಲ, ಅಷ್ಟು ಸಾಮರ್ಥ್ಯ ಕೂಡ ಇಲ್ಲ ಅವರಿಗೆ. ಮೋದಿ ಅವರೇ ಈಗ ಮೋದಿನೇ ಆಗಬೇಕು ಸರ್. ಮೋದಿ ಯಾಕೆ ಮತ್ತೊಮ್ಮೆ? ಮೋದಿ ಉಂಟಲ್ಲ, ಈಗ ನಾವು ಮಾಡ್ತಿರೋ ಕೆಲಸ ಎಲ್ಲ ಒಳ್ಳೇದಾಗ್ತಾ ಉಂಟು, ಹಾಗಾಗಿ ಮೋದಿನೇ ಆಗ್ಬೇಕು ಹೇಳೋದು ನಮ್ದು. ರಾಹುಲ್ ಗಾಂಧಿ ಅಂದರೆ ಎಂಥ ಕೆಲಸ ಮಾಡ್ತಾರೆ. ಇಷ್ಟು ವರ್ಷ ನಾವು ಆಡಳಿತ ಕೊಟ್ವಿ, ಕಾಂಗ್ರೆಸ್ ಅವರು ಎಂಥ ಮಾಡಿದ್ದಾರೆ. ಅದೇ ಮೋದಿ ಆದರೆ 5 ಇಯರ್ಸಲ್ಲಿ ಎಷ್ಟೆಲ್ಲ ವರ್ಕ್ ಮಾಡಿದ್ದಾರೆ. ಹಾಗೂ ಮತ್ತು ಅವ್ರು 5 ವರ್ಷದಲ್ಲಿ ಏನು ಅಷ್ಟು ವರ್ಷ ಆಡಳಿತ ಮಾಡಿದ್ರು ಅದಕ್ಕಿಂತ ಜಾಸ್ತಿಯಾಗಿ ಕೆಲಸ ಮಾಡ್ತಾರೆ. ಇನ್ನೂ 5 ವರ್ಷ ಕೊಟ್ಟಷ್ಟು ಅವ್ರಿಗೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಇದು BJP ಕಾಂಗ್ರೆಸ್ ಅನ್ನೋಕ್ಕಿಂತ ವ್ಯಕ್ತಿ ನೋಡಿ ನಾವು ವೋಟ್ ಹಾಕ್ಬೇಕಾಗಿರೋದು ಮೇನು. ಅವರು ಯೂತ್ ಆಗಲಿ ಪ್ರತಿಯೊಬ್ಬರಿಗೂ ಒಂದು ಜನ್ರೇಷನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಈಗ ಮೋದಿ ಔಟ್ ಕಂಟ್ರಿಗೆ ಹೋದರೆ ಎಷ್ಟು ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಮೊದಲೆಂತ ಕೊಡ್ತಾಯಿದ್ರು, ಈಗ ಇಂಡಿಯನ್ಸ್ ಆಗಲಿ ಕರೆನ್ಸಿದಾಗಲಿ ಪ್ರತಿಯೊಂದು, ಈಗ ಡಾಲರ್ ಆಗಲಿ ಪ್ರತಿಯೊಂದು ಒಂದು ಇಂಪ್ರೂವ್ಮೆಂಟ್ ಆಗ್ತದೆ. ಹಾಗಾಗಿ ಮೋದಿನೇ ಬೇಕು ನಮಗೆ. ಮೋದಿ ಯಾಕಾಗಿ? ಅವರ ಸೈನಿಕರಿಗೆಲ್ಲ ಒಳ್ಳೆ ಬೆಂಬಲ ಕೊಟ್ಟಿದ್ದಾರೆ, ಅದಕ್ಕೆ ಅವರ ಪ್ರತಿಯೊಂದು ಕೆಲಸ ಇಷ್ಟ. ದೇಶಕ್ಕೋಸ್ಕರ ಅವರು ನಮ್ಮ ಜೀವವನ್ನೇ ಪಣವಾಗಿಟ್ಟಿದ್ದಾರೆ. ಇತ್ತೀಚೆಗೆ ನಮ್ಮ ಒಂದು ನ್ಯೂಸ್ ಬಂದು ನೋಡಿ, ಅವ್ರ ನ್ಯೂಸ್ ಎಂತ ಹೇಳಿದ್ರೆ, ಇದು ಇಷ್ಟು ಮಂತ್ರಿಗಳಿದ್ದಾರೆ, ಇಷ್ಟರಲ್ಲೆಲ್ಲ 150 ಕೋಟಿ 250 ಕೋಟಿ ಗಟ್ಟಲೆ ಇದ್ದವರ. ಆದ್ರೆ ನಮ್ಮ ಪ್ರಧಾನಮಂತ್ರಿ ಆಸ್ತಿ ಎಷ್ಟು 73 ಲಕ್ಷ ಚಿಲ್ಲರೆ. ಹಾಗಾದ್ರೆ ಇಂಥ ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ಬೇಕೇ ಬೇಕು. ನಮ್ಮ ಪ್ರಧಾನಮಂತ್ರಿ ಈಗಿನದ್ದು ನರೇಂದ್ರ ಮೋದಿ ಅವರೇ, ಬೇರೆ ಯಾರೂ ಅಲ್ಲ. ರಾಹುಲ್ ಗಾಂಧಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಹುಲ್ ಗಾಂಧಿಯ ಬಗ್ಗೆ ಅಭಿಪ್ರಾಯ ಹೇಳೋದಾದ್ರೆ ಪರವಾಗಿಲ್ಲ, ಆದರೆ ಅವರಿಗೆ ಇನ್ನೂ ಕೂಡ ಅನುಭವ ಆಗಲೇಬೇಕು. ಅನುಭವ ಏನಿಲ್ಲ, ಇನ್ನೂ ಕೂಡ ಅವರ ಅನುಭವ ಉಂಟಲ್ಲ, ಒಂಥರ ಮಕ್ಕಳಾಟಿಕೆ ಏನು ಅನುಭವ ಇಲ್ಲ ಅವ್ರದ್ದು. ಅವ್ರ ಮಕ್ಕಳಾಟಿಕೆ ಬಿಟ್ಟು ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡ ಮೇಲೆ ಮತ್ತೆ ಪ್ರಧಾನಮಂತ್ರಿ ಆಗ್ಬಹುದಾ ಏನೋ. ನರೇಂದ್ರ ಮೋದಿ ಯಾಕಾಗಿ? ನಮ್ಮ ದೇಶಕ್ಕೆ ಅವ್ರು ಬೇಕು. ಮೋದಿ ಅವರು ಯಾಕಾಗಿ ಸರ್? ಮೋದಿ ಅವರು ನಮ್ಮ ದೇಶಕ್ಕೋಸ್ಕರ ತುಂಬ ಕೆಲಸ ಒಳ್ಳೆ ಮಾಡ್ತಾರೆ. ಬಡತನ ನಿರ್ಮೂಲನ ಮಾಡ್ತಾರೆ. ಮತ್ತು ಭ್ರಷ್ಟಾಚಾರ ಒಂದು ಇಷ್ಟರ ತನಕ ಅವರ ಆಡಳಿತದಲ್ಲಿ ಭ್ರಷ್ಟಾಚಾರ ಏನೂ ಆಗಲಿಲ್ಲ, ಒಳ್ಳೆ ರೀತಿಯಲ್ಲಿ ಇದು ಮಾಡ್ತಾರೆ. ಮೋದಿಯನ್ನು ಸರ್ ಯಾಕಾಗಿ? ಮೋದಿ ನಮ್ಮ 5 ವರ್ಷದಲ್ಲಿ ನಮ್ಮ ದೇಶವನ್ನು ಭಾಳ ಇಂಪ್ರೂವ್ ಮಾಡಿದ್ದಾರೆ. ಎಲ್ಲ ದೇಶಕ್ಕೆಲ್ಲ ಹೋಗಿ ಪಾಕಿಸ್ತಾನವನ್ನು ಒಂದು ಗಲ್ಲಿನಲ್ಲಿ ನಿಲ್ಲಿಸಿದ್ದಾರೆ. ನಮ್ಮ ದೇಶದ ರಕ್ಷಣೆ ಬೇಕಾದರೆ ಇವರು ಪ್ರಧಾನಿ ಆಗಬೇಕು. ನಮಗೆ ಇನ್ನೊಮ್ಮೆ ಅವರೇ ಪ್ರಧಾನಿ ಆಗಿ ನಮ್ಮ ದೇಶವನ್ನು ಬಹಳ ಉನ್ನತ ಸ್ಥಿತಿ ತರ್ತಾರೆ. ನಾವು ಸಾಯುವ ಮೊದಲು ಅದನ್ನೇ ಇದು ಮಾಡೋದು. ಯಾಕೆಂದರೆ ಮೋದಿ ಅಷ್ಟು ಕೆಲಸ ಮಾಡಿದ್ದಾರೆ, ಯಾರು ಒಂದು ಕಣ್ಣಿಲ್ಲದವನಿಗೆ ಗೊತ್ತಾಗ್ತದೆ ಮೋದಿ ಮಾಡಿದ ಕೆಲಸ ಏನು ಮಾಡಿದ್ದಾನೆ ಅಂತ ಎಲ್ಲ ಗೊತ್ತುಂಟಲ್ಲ. ಭಯೋತ್ಪಾದನೆ ನಿಲ್ಲಿಸಿದ್ದಾನೆ, ಇಲ್ಲದೆ ನಮಗೆ ಏನಾಗ್ತಿತ್ತು ಅಲ್ಲಿ ಕಾಶ್ಮೀರದ ಇದನ್ನು ಎಷ್ಟು ಕಂಟ್ರೋಲ್ ಮಾಡಿದ್ದಾನೆ. ಮೋದಿ ಎಷ್ಟು ಕಂಟ್ರೋಲ್ ಮಾಡಿದ ನಮ್ಮ ಪ್ರಧಾನಿ ಅವರಷ್ಟು ಒಂದು ಒಳ್ಳೆ ಮಾಡಿದವರು ಮತ್ತೆ ಯಾರಿಲ್ಲ. ಮೋದಿ ಬರಲೇಬೇಕು ಇನ್ನೊಮ್ಮೆ ಬರಲೇಬೇಕು. ಯಾಕಂದರೆ ದೇಶದ ಆರ್ಥಿಕ ಇದನ್ನು ಎಲ್ಲ ಭ್ರಷ್ಟಾಚಾರ ಎಲ್ಲವನ್ನು ಸಾಧಾರಣ ಕಂಟ್ರೋಲ್ ಮಾಡಿದ್ದಾರೆ. ಸೊ ಭಾಳ ಅವಳಷ್ಟು ಒಂದು 18 ಗಂಟೆ ಕೆಲಸ ಮಾಡ್ತಾರೆ ಅವರು ದಿವಸಕ್ಕೆ. 24 ಗಂಟೆಯಲ್ಲಿ 18 ಗಂಟೆ ಕೆಲಸ ಮಾಡ್ತಾರೆ ಅವರು. ನರೇಂದ್ರ ಮೋದಿ. ಯಾಕಾಗಿ ಸರ್? ಯಾಕೆಂದರೆ ಅವರ ಬೋಲ್ಡ್ ಡಿಸಿಷನ್ ಮತ್ತು ಡೆವಲಪ್ಮೆಂಟ್ ಹಿಂದೆ ತುಂಬ ಅವರ ವರ್ಕ್ ಮಾಡ್ತಿದ್ದಾರೆ. ಮತ್ತು ಪ್ರಾಮಾಣಿಕ ಮನುಷ್ಯ, ಯಾವುದೇ ಕರಪ್ಷನ್ ಇಲ್ಲ. ಯಾಕೆಂದರೆ ಪಾರ್ಟಿಗೆ ಇರಲಿ, ಆದರೆ ಲೀಡರ್ಸ್ ಒಳ್ಳೆ ಇರಬೇಕು. ಅಂಥ ಲೀಡರ್ ಭಾರತಕ್ಕೆ ಸಿಗೋದೇ ತುಂಬ ಕಡಿಮೆ. ಅದಕ್ಕೋಸ್ಕರ ಎಲ್ಲರೂ ನರೇಂದ್ರ ಮೋದಿಯನ್ನು ಸಪೋರ್ಟ್ ಮಾಡಿ ಇನ್ನೊಂದು ಸಲ ಅವರನ್ನು ಪ್ರೈಮ್ ಮಿನಿಸ್ಟರ್ ಮಾಡಿ ಇನ್ನೊಂದು 5 ವರ್ಷ ಅವರಿಗೆ ಕೊಡಬೇಕು. ಯಾಕೆಂದರೆ ಇನ್ನೂ 5 ವರ್ಷ ಕೊಟ್ಟರೆ ಭಾರತ ಸೂಪರ್ ಪವರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ.